ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸತಿ ಗೌಡ. ಜಾವಾ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಮರಳಿ ಮತ್ತೆ ಸ್ವಾಗತ. ಹಾಗೆ ಎಲ್ರಿಗೂ 79ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಏನು ಒಂದು ವೀಕ್ ಆದ್ಮೇಲೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಬೇಡಿ. ಸ್ವಲ್ಪ ಕಾರಣಾಂತರದಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಪ್ರತಿ ವರ್ಷ ಇಡೀ ದೇಶದಾದ್ಯಂತ ರಾಷ್ಟ್ರೀಯ ರಜಾ ದಿನವನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ. ದೆಹಲಿಯ ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಭಾರತದ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯಕ್ಕೆ ಮಡಿದ ನಾಯಕರನ್ನೆಲ್ಲ ಸ್ಮರಿಸುತ್ತಾ ನಮ್ಮ ರಾಷ್ಟ್ರಗೀತೆಯಾದ ಜನಗಣಮನ ಹಾಡನ್ನ ಹೇಳಿ ಆಚರಿಸಲಾಗುತ್ತೆ. ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮಿಸೋಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಅಂತ ಗೊತ್ತಾ? ಹೀಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ, ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಎಷ್ಟು ಜನಕ್ಕೆ ಸ್ವತಂತ್ರ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ. ಸೊ ಹಾಗಂತ ನಮ್ಮ ದೇಶಕ್ಕಂತೂ ಸ್ವತಂತ್ರ ಸಿಕ್ಕಿದೆ. ಎಲ್ರಿಗೂ ಅವರದೇ ಆದಂತಹ ಜೀವನ ಶೈಲಿ ಆಗಿರ್ಬೋದು, ಕೆಲಸದ ಒತ್ತಡಗಳಾಗಿರ್ಬೋದು, ಕಷ್ಟ ನಷ್ಟಗಳು, ಸುಖ ದುಃಖಗಳು ಎಲ್ಲವೂ ಸಹಜ. ಜೀವನದ ಬಂಡಿ ಸಾಗಲೇಬೇಕು, ಅದನ್ನ ನಾವು ನಡೆಸಲೇಬೇಕು. ನಡೆಸ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಆಗಲ್ಲ, ಪರಮಾತ್ಮನನ್ನ ಸೇರ್ತೀವಿ ಅಲ್ವಾ. ಎಲ್ಲವನ್ನ ಮರೆತು ಖುಷಿಯನ್ನ ಹುಡುಕ್ಬೇಕಾಗಿದೆ. ಆ ಖುಷಿಯಲ್ಲಿ ಜೊತೆಯಾಗಿದ್ದು ನನಗೆ ನನ್ನ ಜಾವಾ ಬೈಕ್. ಎಲ್ಲರೂ ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ಅಂತ. ನಾನು ಒಂದು ಟೈಮಲ್ಲಿ ಹಾಗೆ ಇದ್ದೆ, ಬುಲೆಟ್ ಅಂತ ಗೊಣಗಾಡ್ತಾನೇ ಇರ್ತಿದ್ದೆ. ಬಟ್ ಜಾವಾ ಟ್ರೈ ಮಾಡಿದ್ಮೇಲೆ ಗೊತ್ತಾಗಿದ್ದು ಜಾವಾ ಓಡಿಸೋ ಕಿಕ್ಕೇ ಬೇರೆ ಅಂತ. ಹೋಗ್ಲಿ ಬಿಡಿ, ಬ್ರ್ಯಾಂಡ್ ಎಲ್ಲ ಯಾಕೆ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದು. ಎಷ್ಟೇ ಅಂದ್ರೂ ಬೈಕೇ ಅಲ್ವಾ. ಬೈಕ್ ಓಡಿಸೋ ಕಿಕ್ಕಿದೆಯಲ್ವಾ, ಅದ್ರ ಮಜಾನೇ ಬೇರೆ. ಏನೇ ನೋವಿದ್ರು ಬೇಜಾರಿದ್ರು ಎಷ್ಟೇ ಕಷ್ಟ ಇದ್ರು ಒಂದ್ಸರಿ ಬೈಕ್ ರೈಡ್ಗೆ ಹೋಗಿ ಆ ಖುಷಿನೇ ಬೇರೆ. ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಮಜಾ ಕೊಡುತ್ತೆ ಅಂತಾರೆ. ಆದ್ರೆ ಈ ಟ್ರಿಪ್ಪಲ್ಲಿ ಹೋಗೋ ಪ್ಲೇಸು, ಹೋಗೋ ದಾರಿ ಎಲ್ಲವೂ ನನಗೆ ಖುಷಿ ಕೊಡ್ತು. ಅಲ್ಲಿ ಹೋಗೋ ಪ್ಲೇಸು, ಹೋಗೋ ದಾರಿ ಎಲ್ಲವೂ ಖುಷಿ ಕೊಟ್ಟ ಹಾಗೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋ ಜಾವಾಗೆ ನಂದೊಂದು ಪುಟ್ಟ ಥ್ಯಾಂಕ್ ಯು ಹೇಳ್ಕೊಂಡು ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಜರ್ನಿ ಜಾವಾ ಶೋರೂಮ್ ಇಂದ ಸ್ಟಾರ್ಟ್ ಆಯಿತು. ಇದು JP ನಗರದಲ್ಲಿರೋ ಶೋರೂಮು. ಸೊ ಎಲ್ಲರೂ ಹೋಗ್ತಾ ಇದ್ವಿ. ಹಾಯ್, ಹೋಗ್ತಾ ಎಲ್ಲರೂ ಸ್ಟ್ರೇಂಜರ್ಸ್ ಆಗಿದ್ವಿ, ಬರ್ತಾ ಎಲ್ಲರೂ ಫ್ರೆಂಡ್ಸ್ ಆದ್ವಿ. ಹಾಯ್ ಹಾಯ್. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಕೂಡ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೇಗಿರುತ್ತೆ ನಮ್ಮ ಜರ್ನಿ ನೋಡ್ಕೊಂಡು ಬರೋಣ ಬನ್ನಿ. ನಾವಿವಾಗ ಜಯನಗರ ಶೋರೂಮ್ ಇಂದ ಹೊರಡ್ತಾ ಇದ್ದೀವಿ. ದೊಡ್ಡ ಜಾಕೆಟ್ ಎಲ್ಲ ಹಾಕೊಂಡು ಒಳ್ಳೆ ಇದ್ರ ಕಾಣಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಲೇಡೀಸ್ ಆ್ಯಂಡ್ ಬಾಯ್ಸ್ ಎಲ್ಲರೂ ರೈಡರ್ಸ್ ರೆಡಿ ಆಗಿದ್ದಾರೆ ಸೊ ಹೋಗೋಕ್ಕೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಹೇಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಅದೊಂಥರ ಸರ್ಪ್ರೈಸ್. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತದೆ ಡಿಟಿಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹಾಗೆ ನಮ್ಮ ಜರ್ನಿ JP ನಗರ ಜಾವಾ ಶೋರೂಮ್ ಇಂದ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಲೈನ್ ಆಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಮುಂದೆ ಓಡಿಸ್ತಾ ನಿಜವಾಗ್ಲೂ ತುಂಬಾ ಖುಷಿ ಇತ್ತು. ಬಟ್ ಸಿಟಿಯಲ್ಲಿ ಸ್ವಲ್ಪ ಟ್ರಾಫಿಕಲ್ಲಿ ಸ್ವಲ್ಪ ಕಷ್ಟ. ಏನು ಅಂದರೆ ನಿಲ್ಸ್ಕೊಂತ ಸ್ಲೋ ಆಗಿ ಇದು ಮಾಡ್ಕೊತ ಹೋಗ್ಬೇಕು. ಸೊ ಆದರೆ ಹೋಗ್ಬೇಕಾದ್ರೆ ರೋಡಲ್ಲಿ ಎಲ್ಲ ಕಡೆ ನಮ್ಮ ಧ್ವಜ ಹಾರಾಡ್ತಾ ಇರೋದು ನೋಡೋದಕ್ಕೇನೆ ಒಂಥರ ಖುಷಿ. ನಿಜವಾಗ್ಲೂ ಅನ್ಸುತ್ತೆ ಪರ್ಸ್ನಲ್ ಆಗಿ ನಾವೆಷ್ಟು ಸ್ವತಂತ್ರವಾಗಿದ್ದೀವೋ ಗೊತ್ತಿಲ್ಲ. ಆದರೆ ಈ ಥರ ಸ್ವತಂತ್ರ ದಿನಾಚರಣೆಯ ದಿನ ಬೆಂಗಳೂರಲ್ಲಿ ಹಾಗೆ ವಿವಿಧ ಪ್ರದೇಶಗಳಲ್ಲೂ ಕೂಡ ನಮ್ಮ ಧ್ವಜ ಹಾರಾಡ್ತಾ ಇರೋದು, ಆಮೇಲೆ ಎಲ್ಲ ಆಟೋ ರಿಕ್ಷಾಗಳು ಆ್ಯಂಡ್ ಬಸ್ಸು, ಆಮೇಲೆ ಎಲ್ಲರ ಬೈಕಲ್ಲಿ, ಸೊ ಎಲ್ಲ ಕಡೆನೂ ನಮ್ಮ ಧ್ವಜ ನೋಡೋದೇ ಖುಷಿ. ಆದರೆ ಇನ್ನೊಂದು ಬೇಜಾರು ಏನು ಅಂತ ಹೇಳಿದ್ರೆ, ಮಾರನೇ ದಿನ ಎಲ್ಲ ಧ್ವಜಗಳು ಕೆಲವೊಂದು ಕಡೆ ಹಾಗಾಗಿ ಬಿದ್ದಿರುತ್ತೆ. ಪ್ಲೀಸ್ ದಯವಿಟ್ಟು ಆ ಥರ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ಸೊ ನೀವು ಎಷ್ಟು ಸ್ವತಂತ್ರ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡ್ತಿರೋ ಅಷ್ಟೇ ಆ ಧ್ವಜಕ್ಕೆ ಮರ್ಯಾದೆಯನ್ನು ಕೊಡಿ. ಸೊ ಹಾಗಾಗಿ ಎಲ್ಲೆಲ್ಲೋ ಬಿಸಾಕಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊತೀನಿ. ಹಾಗೇನೆ ನಾಷ್ಟಕ್ಕೆ ನಿಲ್ಲಿಸಿದ್ವಿ, ಮುಂದೆ ನೋಡಿ ಬನ್ನಿ. Thank you.
ಹಾಯ್ ಗೈಸ್, ಆಕ್ಚುಲಿ ಇವಾಗ ನಾಷ್ಟಕ್ಕೆ ಇಲ್ಲಿ ನಿಲ್ಸಿದೀವಿ. ಸೊ ಎಲ್ಲರೂ ನಾಷ್ಟ ಮಾಡ್ತಾ ಇದೀವಿ. ಹಾಯ್, ಹೇಗಿದೆ 20 ಕಿಲೋಮೀಟರ್? ಸೂಪರ್ ಆಗಿದೆ. 20 kilometers we traveled. ಅದು ಆಕ್ಚುಲಿ ಬೆಳಿಗ್ಗೆ ನಾನ್ ಮನೆಯಿಂದ ಹೊರಟಾಗ 6 o'clock. ಸೊ ಅಲ್ಲಿ ಬಂದ್ಬಿಟ್ಟಕ್ಕೆ ಎಷ್ಟು 7:30 7:30 ಅಲ್ಲಿ. ಇವಾಗ ಎಷ್ಟು ಟೈಮು? 10. ಐ ಥಿಂಕ್ 2.5 hour ಅಲ್ಲಿ ಓನ್ಲಿ 20 ಕಿಲೋಮೀಟರ್ ಅಷ್ಟೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. We walk with the bike. ಆದ್ರೂ ಕೂಡ 2.5 hour ಅಲ್ಲಿ 20 ಕಿಲೋಮೀಟರ್ ಬಂದ್ರು ಕೂಡ ಇನ್ನೂ ತುಂಬಾ ಜನ ಬಂದಿಲ್ಲ, ಬರ್ತಾನೆ ಇದ್ದಾರೆ. ಸೊ ಅಲ್ಲಿ ಯಾರು ಇವರೆಲ್ಲ? ಹಾಯ್ ಗಾಯ್ಸ್, ಇವಾಗ ನಾಷ್ಟ ಆಯಿತು, ಮತ್ತೆ ಎಲ್ಲರೂ ಕೂಡ ರೈಡಿಗೆ ಹೊರಟ್ವಿ. ಸೊ ಟೀಮೆಲ್ಲ ಇಲ್ಲಿದೆ, ನಾವು ಸ್ವಲ್ಪ ಮುಂದೆ ಹೋಗೋಣ. ಇವ್ನ ಹೆಂಗ ನೋಡ, ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಎಲ್ಲ ಸೈಲೆಂಟ್ ಗಾಯ್ಸ್, ಅಂದ್ರೆ ಸೈಲೆಂಟ್ ಆಗಿರೋರು ಅಂಡ್ ತುಂಬಾ ರೆಬಲ್ ಆಗಿರೋರು ಎಲ್ಲರೂ ಇದ್ದಾರೆ ಗ್ರೂಪ್ ಅಲ್ಲಿ. ಪಕ್ಕ ಅನಾಮಿಕ ತರ ಕಾಣಿಸ್ತಾರೆ. ಇದು ಆಕ್ಚುಲಿ ಚೆನ್ನಾಗಿ. Hello, welcome to my YouTube. ಅನಾಮಿಕಾ. I did one crazy thing. I left my bike in the bike itself. I was like looking in my pocket, where is my bike key? ಅಯ್ಯೋ, ನಿನಗೆ ಯಾವಾದ್ರೂ ಕಚ್ಚಬಾರ್ದ, ಏನಾದ್ರೂ ಕೊಡ್ಕಬಾರ್ದ. ಬಿಟ್ಬಿಡ್ರೆ ನಿಮ್ಮನೆ. ಹಾಯ್, ಅನಾಮಿಕಾ ಅವ್ರು ನೋಡಿ ನಮ್ಮ ಜೊತೆಗೆ ನಾಷ್ಟ ಮಾಡ್ಕೊಂಡು ಹಾಗೆ ನಾಷ್ಟ ಮಾಡಿಕೊಂಡು ನಮ್ಮ ಜರ್ನಿಯನ್ನು ಮುಂದುವರಿಸಿದ್ವಿ. ಆ್ಯಕ್ಚುಲಿ ಇನ್ನೂ ಒಂದು 4 ಜನ ಹಿಂದೆ ಇದ್ದಾರೆ, ಅವರು ಬರಬೇಕು. ಬಟ್ ನಮಗೆ ವೆಯ್ಟ್ ಮಾಡ್ಕೊತಾ ಇದ್ರೆ ಟೈಮ್ ಆಗುತ್ತೆ ಅಂತ, ನೀವು ಮುಂದೆ ಹೋಗಿ ನಾವು ಜಾಯಿನ್ ಆಗ್ತೀವಿ ಅಂತ ಹೇಳಿದರು. ಸೊ ಮಧ್ಯದಾರಿಯಲ್ಲಿ ನಮಗೆ ಜಾಯಿನ್ ಆಗ್ತಾರೆ ಅವರು. ಸೊ ಯಾಕಂದರೆ ಇಬ್ಬರು ಲೇಡೀಸು ಹೊಸಬ್ರು ಇದ್ದರು. ಸೊ ಅದರಿಂದಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಅದಾದಮೇಲೆ ಅವ್ರ ಬೈಕನ್ನ ಬೇರೆಯವ್ರು ತೊಗೊಂಡು ಓಡಿಸ್ಕೊಂಡು ಹಾಗೇನೇನೆ ಬಂದು ಅವರು ನಾಷ್ಟ ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ನಾವು ಹೊರಡೋಣ ಅಂತ ಹೋಗ್ತಾ ಇದ್ವಿ. ಅಷ್ಟೋ ತನಕ ಮಧ್ಯದಲ್ಲೇನೆ ಅವರು ಬೇಗ ಜಾಯಿನ್ ಆದ್ರು, ಬಿಕಾಸ್ ನಾವು ಸ್ವಲ್ಪ ಸ್ಲೋ ಆಗಿನೇ ಹೋಗ್ತಾ ಇದ್ವಿ. ಸೊ ಇದಾಗಿತ್ತು ಅಂದ್ರೆ ನಮ್ಮ ಜರ್ನಿ. ಬಟ್ ಇವಾಗ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅಂತ ಹೇಳ್ಕೊಂಡು ನೋಡಿ, ಬಟ್ ಎಲ್ಲಾರ್ಗಿಂತ ಲೇಟಾಗಿ ಹೋಗ್ಬಿಟ್ಟಿದ್ವಿ. ಬಟ್ ಆದ್ರೆ ಒಂಥರ ಖುಷಿ ಏನು ಅಂತ ಹೇಳಿದ್ರೆ, ಫುಲ್ ರೈಡಿಂಗ್ ಅಲ್ಲಿ ಎಲ್ಲರೂ ರೈಡಲ್ಲಿ ಇರ್ತಾರೆ. ಸೊ ಅಲ್ಲಿ ಹೋಗ್ದಾದ್ಮೇಲೆ ಎಲ್ಲ ಪರಿಚಯ ಆಗ್ತಾರೆ. ನೋಡಿ ಹೇಗಿತ್ತು ಅಂತ ಹೇಳ್ಕೊಂಡು. ನೋಡಿ, ನಮ್ಮ ಜಾವದವರು ಒಂದು ಟಿಫಿನ್ ವ್ಯವಸ್ಥೆ ಮಾಡಲ್ಲ, ಒಂದು ಊಟದ ವ್ಯವಸ್ಥೆ ಮಾಡಲ್ಲ, ಆದ್ರೂ ರೈಡಿಗೆ ಕರೀತಾರೆ. ನೋಡ್ತೀರಾ, ಒಂದು ಊಟ ಕೊಡ್ಸಲ್ಲ, ಒಂದು ಟಿಫಿನ್ ಮಾಡಲ್ಲ, ಬಟ್ ಆದ್ರೆ ರೈಡಿಗೆ ಕರೀತಾರೆ. ಇದು ನ್ಯಾಯನಾ? ಜಾವದವ್ರು ನೋಡ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಪ್ರತಿಯೊಂದು ವ್ಯವಸ್ಥೆನೂ ಮಾಡ್ಬೇಕು. ಎಲ್ಲರಿಗೂ ಫ್ರೀಡಮ್ ಸಿಕ್ಕಿದೆ, ಜಾವರಿಗೆ ಸಿಕ್ಕಿಲ್ಲ. ಇಲ್ಲ, ಎಲ್ಲ ಕಂಪ್ನಿ ಅವರನ್ನ ನಾವು ಆಕ್ಚುಲಿ ಏನಂದ್ರೆ ಬೀಟ್ ಮಾಡ್ಬೇಕು ಅಂದ್ರೆ ಇವರು ಅದೆಲ್ಲ ವ್ಯವಸ್ಥೆ ಮಾಡ್ಬೇಕು, ಅವಾಗ ಜಾಸ್ತಿ ಜನ ಬರ್ತಾರೆ. ಸೊ ಎಲ್ಲ ಜಾವ ಬೈಕ್ ಅನ್ನ ಇಷ್ಟಪಡೋರ್ಗೆ ಎಲ್ಲರಿಗೂ ಕೂಡ ಏನೇನ ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಾ ಗೈಸ್, ಇವಾಗ ನಮ್ಮ ಟೀಮಲ್ಲಿ ಕ್ಯಾಮ್ರಾಮನ್ ಇವರು ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ನೋಡೋಣ.
ಸೂಪರ್ ಆಗಿ ತೆಗ್ದಿರ್ತಾರೆ ಅಂತ ಅನ್ಕೊಂಡಿದೀನಿ. ಗ್ರೂಪ್ ಅಲ್ಲಿ ಎಲ್ಲ ಫೋಟೋಸ್ ಬಂದಾಗ್ಲೇನೆ ಗೊತ್ತಾಗೋದು. ನಾನು ಕಳ್ಸಿದ್ದೀನಿ ಇಲ್ಲಿ ಸ್ವತಂತ್ರ ಲೇಡೀಸಿಗೆ ಮಾತ್ರ ಸಿಕ್ಕಿರೋದಂತ ಅನ್ಸುತ್ತೆ, ಬಾಯ್ಸಿಗೆಲ್ಲ ಯಾರಿಗೂ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆ ಏನು ವಿಡಿಯೋ ಆ ರೇಂಜಿಗೆ ಫೀಲಿಂಗ್ಸ್ ಎಲ್ಲ ಹೋಗ್ತಾ ಇದೆ. ಅವ್ರಿಗೆ ಕನ್ನಡನೇ ಬರಲ್ಲ, ಆದ್ರೂ ನಾನು ಹೇಳಿದ ಅರ್ಥ ಆಯ್ತು, ಗೊತ್ತು 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 ಅಂತ ಹೇಳ್ತಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಊಟ ಮಾಡ್ತೀನಿ, ಊಟ ಬೇಕು, ಊಟ ಬೇಕು, ಆಫ್ ರೋಡಿಂಗ್ ಬೇಕು. ಊಟ ಬೇಕಾ, ಆಫ್ ರೋಡಿಂಗ್ ಬೇಕಾ? ಆಫ್ ರೋಡಿಂಗ್ ಬೇಕಾ? ಊಟ ಬೇಡ, ಊಟ ಬೇಡ. मुंह से सुपारी निकाल के बात कर रहे बाबा. ಸೊ ಏನು ಅಂತ ಹೇಳಿದ್ರೆ ನೋಡೋಣ ಇವಾಗ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ. ನಾನು ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ರೆ ಇಲ್ಲಿ ಒಬ್ರು ಇನ್ನೊಂದು ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ. ಸೊ ಓಕೆ ಬಾಯ್ ಗೈಸ್. ಚಾರ್ಜ್ ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ಅವರೆಲ್ಲ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ನಮ್ಮವ್ರು ನೋಡಿ ಎಷ್ಟು ಆದಗಳ ತರ ನೋಡ್ತಿದ್ದಾರೆ. ನೋಡಿ ಅಯ್ಯೋ ಪಾಪ ದೂರ್ತಾರೆ. ಇಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಲ್ಲ ನೋಡಿ ಇವ್ರಂತೂ ಒಳ್ಳೆ ಪಾದಗಳ ತರ ಹಿಂಗೆ ನೋಡ್ತಾ ಇದ್ದಾರೆ. ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಾಗಾಸು. ಅವ್ರು ಇವಾಗ ವಿಡಿಯೋ ನೋಡ್ಕೊಂಡು ಆಮೇಲೆ ಸಖತ್ತಾಗಿ ಉಳ್ಕೊಂಡಿರ್ತಾರೆ, ಈ ತರ ಪಾದಗಳು ಅಂತ ಹೇಳ್ಬಿಟ್ಟಲ್ಲ ಅಂತ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿತು ಅಂತ ಅನ್ಸುತ್ತೆ. ಹೌದಾ? ಓ ಹಾಯ್, ಏನಿಲ್ಲಿ ನೀವು ಸರ್ಪ್ರೈಸ್. ಇದ್ರಾಗೂ ನಾನೇ ಇವನಿ, ಇದ್ರಾಗೂ ನಾನೇ ಇವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಹಾಯ್ ಗೈಸ್, ಆಕ್ಚುಲಿ ನಮ್ಗೆ ಅವಾರ್ಡ್ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೊರಟು 11:30 ಬಂದಿದ್ದೀವಿ. ಜಸ್ಟ್ 45 ಕಿಲೋಮೀಟರ್. ಅರ್ಥ ಆಯ್ತು ಅನ್ಸುತ್ತೆ. ಇವರಿಗೆ ಇದನ್ನ ಕೊಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಜನರಲ್ಲಿ ಲಾಸ್ಟ್ ಅಲ್ಲಿ ಬಂದಿರೋರೇ ಇವರು. ಅದಕ್ಕೆ ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಎಸ್ ಬಂದವಾಗಿಂದ ಹೇಳ್ತಾ ಇದಾರೆ ಊಟ ಕೊಡ್ಸಿ ಊಟ ಕೊಡ್ಸಿ ಅಂತ. ಕನ್ನಡದಲ್ಲಿ ಬರೋ ಒಂದೇ ಒಂದು ವರ್ಡ್ಸ್ ಅಂದ್ರೆ ಊಟ ಕೊಡಿ ಊಟ ಕೊಡಿ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ? ಹುಡುಗಿರು ಅಷ್ಟು ಚೆನ್ನಾಗಿ ನಾಚ್ಕೊಡಲ್ಲ, ಅಷ್ಟು ಚೆನ್ನಾಗಿ ನಾಚ್ಕೊತಾರೆ. ನೋಡಿ ಬ್ಯಾಕ್ ಸೈಡ್ ಎಲ್ಲ ಹಿಂದೆ ಹೈಟ್ ಪ್ರಾಬ್ಲಮ್ ಆದ್ರೆ ನೋಡಿ ಯಾವ ರೇಂಜಿಗೆ ಕ್ಷೇಮ್ ಮಾಡ್ತಾರೆ ಅಂತ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ನಮ್ಮ ಟೀಮಿಂದ ಅವರು ಹೋಗ್ತಾ ಇದ್ದಾರೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ.
ಹೋಗಿ ಜಯಶಾಲಿಯಾಗಿ ಬನ್ನಿ, ಎದ್ದು ಬನ್ನಿ ನೋಡಿ ಸ್ಟೈಲ್ ಆಗಿ ಸೊ ಎಲ್ರೂ ರೆಡಿ ಆಗ್ತಾ ಇದ್ದಾರೆ ರೈಡ್ಗೆ. ನಾನು ಈ ಥರ ಹೊಲಿತಾ ಇದ್ದೀನಿ. Coming, I'ma send you to your mama. Mr. Whip, quick clip, get the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. ಹಾಯ್ ವೈಭವ್ ಅವರೇ, ಏನಿಲ್ಲಿ? ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಊಟ ಆಯ್ತಾ? ಬೆಸ್ಟ್ ಕಾಂಪ್ಲಿಮೆಂಟ್ ಏನು? ವಾವ್, ಯಾರಿಗೆ? ಫುಡ್ ಕೂಪನ್. ಅದಕ್ಕೋಸ್ಕರನೇ ಬಂದಿರೋದಲ್ವಾ ನೀವು ಅಷ್ಟು ದೂರಿಂದ? అందుకోసం వచ్చారు కదా మీరు. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಆಕ್ಚುಲಿ ನಮ್ಮ ತಿಲಕ್ ಅವರು ರೈಡ್ ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಹೇಗ್ ಮಾಡ್ತಾರೆ ಅಂತ ನೋಡೋಣ. ಇದೇ ರೌಂಡ್ ಅಲ್ಲ, ನೆಕ್ಸ್ಟ್ ಅನೌನ್ಸ್ ಮಾಡಿಲ್ಲ, ಮಾಡ್ಬೇಕು. ಜಾವಾ ಕಂಪ್ನಿಯಿಂದ ನಾವು ಬಂದಿದ್ದೀವಿ. ಸೊ ಶೋರೂಮ್ ಇಂದ ನಮ್ಮ ಟೀಮ್ ಇಂದ ತಿಲಕ್ ಅವರು ರೈಡಿಗೆ ಹೋಗ್ತಾ ಇದ್ದಾರೆ. ಹೆಂಗ್ ರೈಡ್ ಮಾಡ್ತಾರೆ ಅಂತ ನಾನು ಹಾಕ್ತೀನಿ. ಹಾಯ್ ಗಾಯ್ಸ್, ಆಕ್ಚುಲಿ ತುಂಬಾ ಕ್ರೇಜಿ ಆಗಿತ್ತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಇಲ್ಲಿ ಯಾರೋ ಬಿದ್ರು ಅಂತ ಅನ್ಸುತ್ತೆ ಬೈಕಲ್ಲಿ. ಸೊ ಇಲ್ಲಿ ಬಿದ್ರೆ ಕೆಸರಲ್ಲಿ ಫುಲ್ ಇದಾಗುತ್ತೆ. ಸೊ ಈ ಬೈಕ್ ಏನೋ ಆಲ್ಮೋಸ್ಟ್ 3 ಸರಿ ಬಿತ್ತು ಅಂತ ಅನ್ಸುತ್ತೆ. ವಾವ್, ಎಂತ ಸೌಂಡ್. ಸೊ ನಾನು ಕನ್ನಡ ಮಾತನಾಡುತ್ತೀನಿ. ನಾನು ಕನ್ನಡ ವಂಡಿ ಬರ್ತೀನಿ. ಮಾತನಾಡುತ್ತೀನಿ. ಅಲ್ಲ, ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ಮಾತಾಡುತ್ತೀನಿ. ಕನ್ನಡವೇ ಸತ್ಯ. ಕನ್ನಡವೇ ನಿತ್ಯ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸೂಪರ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಮನಪಾಡ ಮಾಡ್ತೀವಿ. ಐ ಗಾಟ್ ಮೆಮೊರೀಸ್. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನೋಡಿ ಇವತ್ತು ಎಷ್ಟೊಂದು ಬೈಕ್ಗಳಿದಾವೆ ಅಂತ ಹೇಳಿದ್ರೆ ನಮಗ್ ಬರಕ್ ಸ್ವಲ್ಪ ಲೇಟ್ ಆಯ್ತು. ಆಕ್ಚುಲಿ ಸೂಪರ್ ಬೈಕ್ಸ್ ಅದು ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಬೈಕ್ಸ್ ಇವಾಗ ಆಲ್ರೆಡಿ ಎಲ್ಲ ತುಂಬಾ ತೆಗೆದುಬಿಟ್ಟಿದ್ದಾರೆ. ಸೊ ವಾವ್, ಬೈಕ್ಸ್ ಎಲ್ಲ ನೋಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಆಲ್ರೆಡಿ ಇವಾಗ ತುಂಬಾ ಬೈಕ್ಸ್ಗಳೆಲ್ಲ ಅಲ್ಲಿ ಕಾಂಪಿಟೇಷನ್ಗೆ ಹೋಗಿದೆ. ಆಮೇಲೆ ಕೆಲವೊಬ್ರು ಆಲ್ರೆಡಿ ಹೊರಟು ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಕೂಡ ಹೊರಡಬೇಕು. ಮೊಬೈಲ್ ಚಾರ್ಜ್ ಎಲ್ಲ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ 360 ಚಾರ್ಜು ಫುಲ್ ಡೌನ್ ಆಗಿದೆ. ಸೊ ಮೊಬೈಲ್ ಚಾರ್ಜು ಫುಲ್ ಎಲ್ಲ ಡೌನ್ ಆಗಿದೆ. ನಮ್ಮ ಬೈಕ್ ಚೆನ್ನಾಗಿದೆ. ಇಟ್ಸ್ ರಿಯಲಿ ಗುಡ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಚೆನ್ನಾಗಿದೆ. ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡ. ನೆಕ್ಸ್ಟ್ ಟೈಮ್ ಕನ್ನಡ ಮಾತಾಡ್ತೀನಿ. ಯು ಹ್ಯಾವ್ ಟು ಟೀಚ್ ಮೀ.
ಅಲ್ಲಲ್ಲಲ್ಲಲ್ಲಲ್ಲಲ್ಲ I will 2-3 months I have to speak Okay, Kannada I will teach you. fluently, yeah? Next time ಕನ್ನಡ ಮಾತನಾಡುತ್ತೀನಿ. ಮಾತಾಡ್ತೀನಿ ಡನ್ ಮಾತಾಡ್ತೀನಿ ಅಷ್ಟೇ ಬಿಟ್ಟು ಹೋಗ್ತಾ ಇರ್ತಾರೆ. ಹೇಗಿತ್ತು ಟ್ರಿಪ್ಪು? ಅಮೇಜಿಂಗ್. ಸೂಪರ್ ಆಗಿತ್ತಾ? ನಿಜವಾಗ್ಲೂ ಸೂಪರ್ ಆಗಿತ್ತಾ? ಅದೆಲ್ಲ ಜಾಕೆಟ್ ಎಲ್ಲ ತಲೆ ಮೇಲೆ ಹಾಕೊಂಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಯಪ್ಪ ಯಾಕೆ ಬಂದೆ ಮಳೆ ಬಿಸಿಲಿಗೆ ಹಾಕಿರೋದು ನಿಜವಾಗ್ಲೂ ಚೆನ್ನಾಗಿತ್ತು. ಫಸ್ಟ್ ಟೈಮ್ ರೈಡಿಗೆ ಬಂದಿರೋದಾ? ಫಸ್ಟ್ ಟೈಮ್ ಬೆಂಗಳೂರಿಂದ ಹೊರಗೆ ಬಂದಿರೋದು ಬೈಕ್ ಇಟ್ಕೊಂಡು. ಹೌದಾ, ಹೇಗ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಅದೆಲ್ಲ ನೋಡಿ ಟ್ರಯಲ್ಸ್ ಎಲ್ಲ ನೋಡಿ ಇನ್ನು ಸಖತ್ತಾಗಿ ಬೈಕ್ ಓಡಿಸ್ಬೇಕು, ಹಕ್ಕಿ ತರ ಹಾರ್ಬೇಕು ಅನ್ಸ್ತು. ಎಲ್ಲ ಸಿಕ್ತು ಇವತ್ತು ನೋಡ್ಕೊಂಡು. ನೆಕ್ಸ್ಟ್ ಟೈಮ್ ನಿಮ್ಗೆ ಹೆಂಗ್ ಅನ್ಸ್ತು? ಇಟ್ ವಾಸ್ ಅನ್ ಅಮೇಜಿಂಗ್ ರೈಡ್. ಅಷ್ಟೇ, ವೆರಿ ಶಾರ್ಟ್ ಅಂಡ್ ಕ್ಯೂಟ್ ಆಗಿ. ಓಕೆ, ಡನ್ 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 ಡನ್. ಸ್ಟಾರ್ಟ್. ಊಟ ಬೇಕು, ಊಟ ಬೇಕು, ನಮ್ಮ ಮದುವೆ ಬೇಕು. ಓಕೆ ಗೈಸ್. ಆಕ್ಚುಲಿ ಇವಾಗ 3:30 ಬಟ್ ತುಂಬಾ ಹೊಟ್ಟೆ ಇವ್ರ ಗಲಾಟೆಗಳಲ್ಲಿ ಏನೂ ಕೇಳಿಸ್ತಾ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಗಲಾಟೆ ಗೌಜುಗಳು, ಒಬ್ರು ಸೈಲೆಂಟ್ ಆಗಿರಲ್ಲ. ಬರ್ಬೇಕಾದ್ರೆ ಎಲ್ರು ಸೈಲೆಂಟ್ ಆಗಿದ್ರು. ಇವಾಗ ಹೆಂಗ್ ಕಿರ್ಚ್ತಾ ಇದಾರೆ ಅಂತ ಹೇಳಿದ್ರೆ ತಲೆನೋವು ಬಂದೋಯ್ತು ನಿಮ್ಗೆ. ಹಸಿದ ನಾಯಿಗಳಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಮಾತಾಡ್ತಾ ಇರ್ತಾರೆ, ಸೈಲೆಂಟ್ ಟೀಮಲ್ಲಿ ಅಂತ ಅನಿಸ್ತಿತ್ತು. ಬರ್ಬೇಕಾದ್ರೆ ಹಿಂಗೆ ಗೊತ್ತಾ, ನಾಯಿಗಳು ಹಸಿದ ನಾಯಿಗಳಾಗ್ಬಿಟ್ಟಿದ್ದಾರೆ. ಹಾಯ್ ನೋಡಿ, ಹೊಟ್ಟೆ ಹಸ್ಕೊಂಡು ಬೋಬೋ ಬೋ ಅಂತಿದ್ರು. ಇವಾಗ ಲೋ ಬ್ಯಾಟ್ರಿ. ಊಟ ಮಾಡಿದ್ಮೇಲೆ ಏನಿಲ್ಲ, ಅವಾಗ ಹೊಟ್ಟೆ ತುಂಬಿಕೊಂಡು ಇನ್ನೇನು ನಿದ್ದೆ ಬರ್ತಾ ಇರತ್ತೆ. ಮನೆಗೆ ಹೋಗಿ ಪಾಚ್ಕೋತಾರೆ ಅಷ್ಟೇ. ರೈಡಿಂಗ್ ಮಾಡಿದ್ರಲ್ವಾ ಅಲ್ಲಿ, ಹೆಂಗ ಅನ್ಸ್ತು ಎಕ್ಸ್ಪೀರಿಯನ್ಸ್? ಇಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ರು. ಪಕ್ಕದಲ್ಲಿ ಹಿಂದ್ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಫುಲ್ ರೇಗಿಸ್ತಾರಲ್ಲ, ಸ್ವಲ್ಪ ಡಲ್ ಆಗಿ ಹೋಗ್ಬಿಟ್ರು ಅಲ್ವಾ? ಇವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಇವರು ಸ್ವಲ್ಪ ಸೈಲೆಂಟ್ ಜಾಸ್ತಿ. ಇವರು ಸ್ವಲ್ಪ ಸ್ಮೈಲಿ ಬಟ್ ಇವರು ಸ್ವಲ್ಪ ಸೈಲೆಂಟ್. ಒಂದು ವರ್ಡ್ ಅಲ್ಲೇ ಮುಗಿಸ್ಬಿಡ್ತಾರೆ. ಮಾತಾಡ್ಸಿದ್ರೆ 1 hour ಮಾತಾಡ್ತಾರೆ. ತುಂಬಾ ಸೈಲೆಂಟ್ ಕಿಲ್ಲರ್, ಡೇಂಜರಸ್ ಕ್ರಿಮಿನಲ್ ಮೈಂಡ್. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಡ್ರಿಂಕ್ಸಾ? ಅಲ್ಲ, ರೈಡಿಂಗ್ ಬಂದು ಡ್ರಿಂಕ್ಸ್. ಇಲ್ಲ ಸರ್. ಆಯ್ತು, ಆಮೇಲೆ ಸಕಲ ಕಲಾವಲ್ಲ ಬ್ರೋ. ಅಲ್ಲ, 2 ರೂಪಾಯಿಗೆ ಆಕ್ಟಿಂಗ್ ಮಾಡಿ ಅಂದ್ರೆ 2,000 ರೂಪಾಯಿಗೆ ಮಾಡ್ತಿದ್ದೀರಾ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಕ್ಸ್ಕ್ಯೂಸ್ ಮೀ, ಇದು ನಾನ್ ವೆಜ್ ವೆಜ್ಜಾ? ನಾನ್ ವೆಜ್. ನಾವು ಹೇಳಿದ್ದು ವೆಜ್ ಅಲ್ವಾ? ನೀವು ಆರ್ಡರ್ ಮಾಡಿದ್ದು हमने पूछा था ये वेज बिरयानी है, वेज की बिरयानी तरीके है. से आप बनाया है बोला कि नहीं? प्योर वेज बोला. जो रखे गया बोला हमने 2-3 बार बोला श्रावण चल रहा है हमारा, नहीं हाथ ले सकते. ವೆಜ್ ಅಂತ ಹೇಳ್ಕೊಂಡು ಕೊಟ್ರು, ಬಟ್ ಅದು ನಾನ್ ವೆಜ್. ಅದ್ರಲ್ಲಿ ಚಿಕನ್ ಸಿಕ್ಕಿದೆ. ವೆಜ್ करने की बात नहीं ಆಲ್ರೆಡಿ ತಿಂದಿ ಆದ್ಮೇಲೆ ನಮ್ಗೆ ಗೊತ್ತಾಗಿರೋದು ಅದು ನಾನ್ ವೆಜ್ ಅಂತ. ಅದೇನು ಆಯ್ತು ಇವಾಗ? ಆಯ್ತು, ಚೆಕ್ ಮಾಡ್ತೀನಿ ಅಂತ ಹೋದ್ರು. ಏನ್ ಚೆಕ್ ಮಾಡಿದ್ರ? ಇವಾಗ ಆಲ್ರೆಡಿ ತಿಂದಾಗಿದೆ, ಏನ್ ಮಾಡಕ್ಕಾಗತ್ತೆ ಗೈಸ್. ನಾವು ಕೇಳಿರೋದು ವೆಜ್ ಬಿರಿಯಾನಿ ಅಂತ ಕೇಳಿರೋದು. ಸೊ ನಾನ್ ಪುಣ್ಯಕ್ಕೆ ಹಾಕೊಂಡಿಲ್ಲ ಬಚಾವು. ಸೊ ಏನು ಅಂತ ಹೇಳಿದ್ರೆ, ಇವರೆಲ್ಲ ವೆಜ್ ಅಂತ ಹೇಳ್ಕೊಂಡು ಹಾಕೊಂಡ್ರು. ಶ್ರಾವಣದಲ್ಲಿ ತಿಂತಾ ಇರ್ಲಿಲ್ಲ. ಸೊ ಅವ್ರು ನೋಡಿದ್ರೆ ನಾನ್ ವೆಜ್ ಬಿರಿಯಾನಿ ಕೊಟ್ಟಿದ್ರೆ, ಅದ್ರಲ್ಲಿ ಚಿಕನ್ ಪೀಸ್ ಒಂದಿಲ್ಲ ಅಷ್ಟೇ. ಅದೇ ವೆಜ್. It happened by mistake, so we can understand, but still they have it happened by mistake, no? We didn't do that. That's all.
ಬಟ್ ಇಟ್ಸ್ ಓಕೆ. ಬಟ್ ಯು ಈಟ್ ಸಮ್ ಚಿಕನ್ ರೈಟ್. ಶ್ರಾವಣ ಎಲ್ಲ ಭಂಗ ಆಯ್ತು ಆಕ್ಚುಲಿ. ನಂದು ಭಂಗ ಆಗಿಲ್ಲ, ನಾನು ಓನ್ಲಿ ಈ ರೈಸ್ ಅಲ್ಲೇ ಇದ್ದೀನಿ. ಪ್ಲೇಟ್ಗೆ ಹಾಕ್ಬಿಡಿ. ಸೊ ವೆಜ್ ತಿನ್ನೋರೆಲ್ಲರೂ ವೆಜ್ ಬಿಟ್ಟು ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಎಲ್ಲ ಭಂಗ ಮಾಡ್ಕೊಂಡ್ರು, ನಾನು ಮಾತ್ರ ಬಚಾವಾದೆ. ಹಾಗೆ ಎಲ್ಲರೂ ಮನೆ ಕಡೆ ಹೊರಟ್ವಿ. ಹಾಗೆ ಹೊರಡ್ಬೇಕಾದ್ರೆ ನಮ್ದು ಯಾವಾಗ್ಲೂ ಇದೆ, ಪ್ರತಿಯೊಂದು ಟ್ರಿಪ್ಪಿಗೆ ಹೋಗಿ ಬಂದ ಆದ್ಮೇಲೂ ಕೂಡ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಬಿಟ್ಟು ಮನೆಗೆ ತಗೊಂಡೋಗಿರ್ತೀನಿ. ಸೊ ಹಾಗೆ ಹಾಕ್ಬೇಕಾದ್ರೆ ಇವರು ಯಾವುದೋ ಹುಡುಗ ಅಂತ ಅಂದ್ಕೊಂಡ್ಬಿಟ್ಟಿದ್ರಂತೆ. ಸೊ ಅದಾದ್ಮೇಲೆ ನಾನು ಹುಡುಗಿ ಅಂತ ಗೊತ್ತಾಯ್ತು. ಸೊ ಹೇಗಿತ್ತು ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಜಾವಾಗಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.